ಸ್ವಚ್ಛ ಮತ್ತು ಸುಂದರ ಪರಿಸರ ಹಾಗೂ ಜನರ ಆರೋಗ್ಯ ರಕ್ಷಣೆಗೆ ಪೌರ ಕಾರ್ಮಿಕರ ಪಾತ್ರ ಅಪಾರ. ಮಳೆ ಚಳಿ ಎನ್ನದೇ ಬೆಳಗ್ಗೆಯಿಂದ ನಿರಂತರವಾಗಿ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ನಗರಸಭೆ ಆವರಣದಲ್ಲಿ ಇಂದು ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರ ನಿಸ್ವಾರ್ಥ ಸೇವೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ. ಅವರನ್ನ ಸರ್ಕಾರ ಇನ್ನೂ ದೊಡ್ಡ ಮಟ್ಟದಲ್ಲಿ ಗುರುತಿಸಿ ಗೌರವಿಸುವ ಕೆಲಸಗಳು ಆಗಬೇಕಿದೆ. ಪೌರ ಕಾರ್ಮಿಕರನ್ನ ಪ್ರತಿದಿನ ಗೌರವಪೂರ್ವಕವಾಗಿ ನಡೆಸಿಕೊಳ್ಳುವ ಮೂಲಕ ಅವರ ದಿನಾಚರಣೆಯಾಗಿ ಆಚರಿಸುವ ಅಗತ್ಯವಿದೆ ಎಂದರು. ಎಲ್ಲರಿಗೂ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನ ಕೋರುತ್ತಾ ನಾವು ಈ ಒಂದು ಪೌರ ಕಾರ್ಮಿಕ ದಿನಾಚರಣೆಯನ್ನ ಇವತ್ತು ಒಂದಕ್ಕೋಸ್ಕರ ನಾವು ಯಾವತ್ತು ಸೀಮಿತ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಪೌರ ಕಾರ್ಮಿಕರು ಅವರನ್ನ ಎಷ್ಟು ಬಣ್ಣನೆ ಮಾಡಿದ್ರು ಸಾಲದು, ಎಷ್ಟು ಹೊಗಳಿದ್ರು, ಯಾವ ಮಾತು ಕೊಟ್ಟರು ಅವ್ರಿಗೆ ಸಾಲದು. ಯಾಕಂತ ಹೇಳಿದ್ರೆ ಅವ್ರು ಕೊಡುವಂತಹ ಅವ್ರು ಮಾಡುವಂತಹ ಕೆಲಸ ಅವರು ಆ ಒಂದು ಡೆಡಿಕೇಶನ್ ಯಾರಿಂದಲೂ ತುಂಬಲಿಕ್ಕೆ ಆಗಲ್ಲ. ಯಾವೊಂದು IAS ಅವರಿಂದ ಹಿಡಿದು ಒಬ್ಬ ಶಾಸಕರಿರ್ಬೋದು, ಸಂಸದರಿರ್ಬೋದು, ಯಾರು ಆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಹೆಮ್ಮೆ ಆಗ್ತದೆ ನಮ್ಗೆ ಪೌರ ಕಾರ್ಮಿಕರು ಅಂತ ಹೇಳಿ. ಗಾಳಿ ಚಳಿ ಮಳೆ ಇಲ್ಲದೆ ಪಾಪ ಬೆಳಗ್ಗೆ ನಾವ್ ಇನ್ನೂ ಎದ್ದೇ ಇರಲ್ಲ, ಅಷ್ಟೊತ್ತಿಗಾಗ್ಲೇ ನಮ್ ಕೆಲಸ ಶುರು ಮಾಡ್ತಾರೆ. ಕೋವಿಡ್ ಟೈಮಲ್ಲಂತೂ ನಾವು ಅವ್ರನ್ನ ದೇವರಂತಾನೆ ನಾವು ನೆನೆಸ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ಮನೆ ಬಿಟ್ಟೆ ಬರ್ತಿರ್ಲಿಲ್ಲ, ಆದ್ರೂ ಸಹ ಬೀದಿಗಿಳಿದು ಅವರು ಕೆಲಸವನ್ನ ಮಾಡಿದ್ರು. ಸರ್ಕಾರ ಇನ್ನೂ ಹೆಚ್ಚು ಮಟ್ಟಿಗೆ ಅವ್ರನ್ನ ಗುರುತಿಸ್ಬೇಕು ಅಂತ ಏನದು ಆಗ್ರಹಿಸೋದ್ರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ, ಇವತ್ತು ಪೌರ ಕಾರ್ಮಿಕರಿಗೆ ಹತ್ತು ಅನ್ನೋ ನ್ಯೂನತೆ ಸಮಸ್ಯೆಗಳು ಖಂಡಿತವಾಗಿಯೂ ಇದ್ದೇ ಇರ್ತದೆ. ಅದು ಇಡೀ ನಮ್ಮ ಜಿಲ್ಲೆಯಲ್ಲ, ಎಲ್ಲ ಕಡೆ ಆ ಒಂದು ರಾಜ್ಯದಲ್ಲಿ ಆ ಸಮಸ್ಯೆ ಇದೆ. ಖಂಡಿತವಾಗಿಯೂ ಸರ್ಕಾರಕ್ಕೆ ಬೆಂಬಲ ತಂದು ಪ್ರಾಮಾಣಿಕವಾಗಿ ಬಗ್ಗೆ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಏನಿವತ್ತು ಪೌರ ಕಾರ್ಮಿಕ ದಿನಾಚರಣೆಯನ್ನ ಇನ್ನೂ ಮುಂದಿನ ಬಾರಿ ಇನ್ನೂ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ, ಇವಾಗ ತಾನೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನ ಕೋರ್ತಾ, ಎಲ್ಲರೂ ಒಮ್ಮತವಾಗಿ ಇವತ್ತು ಪೌರ ಕಾರ್ಮಿಕ ದಿನಾಚರಣೆಯನ್ನ ಶುಭಾಶಯಗಳ ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಜೊತೆ ನಮ್ಮ ಜಿಲ್ಲಾಡಳಿತ ಎಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತಿದ್ದೀನಿ. ಕಾರ್ಯಕ್ರಮದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಪ್ರಶಸ್ತಿಗಳನ್ನ ಕೂಡ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಉಪಾಧ್ಯಕ್ಷರಾದ ಲತಾದೇವಿ, ಪೌರ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು.